ಮಂಡ್ಯದಲ್ಲಿ ನುಡಿ ಹಬ್ಬದಲ್ಲಿ ಜೆಡಿಎಸ್ ಶಾಸಕರು ಆತ್ಮಹತ್ಯೆಯ ಮಾತುಗಳನ್ನಾಡಿದ್ರು. ವಿರೋಧಿಗಳ ಆರೋಪಕ್ಕೆ ಜೆಡಿಎಸ್ ಶಾಸಕರು ಹತಾಶರಾದ್ರ ಅಂತ ನೋಡಿ. ನಿನ್ನೆ ಮಂಡ್ಯದಲ್ಲಿ ನುಡಿ ಹಬ್ಬ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಜೆಡಿಎಸ್ ಶಾಸಕರು ಈ ರೀತಿಯಾಗಿ ಮಾತುಗಳನ್ನಾಡಿದ್ರು. ವಿರೋಧಿಗಳು ಏನೋ ಆರೋಪ ಮಾಡಿದ್ರು ಅಂತ ಹತಾಶರಾಗಿ ಜೆಡಿಎಸ್ ಶಾಸಕರು ಆತ್ಮಹತ್ಯೆ ಮಾತಾಡಿದ್ರು. ಶಾಸಕರಾದಂಥ ಎಚ್.ಡಿ. ಮಂಜು ಅವರ ಬಾಯಲ್ಲಿ ಆತ್ಮಹತ್ಯೆ ಮಾತು ಬಂದಿತ್ತು. ಕೆಆರ್ಪೇಟೆ ಕ್ಷೇತ್ರದ ಶಾಸಕರು ಇವರು. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದರು. ಶಾಸಕರು ಹಣ ಸ್ವೀಕರಿಸಿದ್ದಾರೆ ಅಂತ ವಿರೋಧಿಗಳು ಆರೋಪ ಮಾಡಿದರು. ಈ ಆರೋಪಕ್ಕೆ ಎಚ್.ಡಿ. ಮಂಜು ಅವರು ಗುಡುಗಿದ್ರು. ವೇದಿಕೆ ಮೇಲೆ ಅವ್ರು ಹೇಳಿದ್ದೇನು ಅಂತಂದ್ರೆ, ಸಾಕ್ಷ್ಯ ಸಮೇತ ಸಾಬೀತು ಮಾಡಿದ್ರೆ ನಾನು ತಲೆಬಾಗುತ್ತೀನಿ, ನನ್ನ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಲಿ, ಆಗ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರು ಶಾಸಕರು. ನುಡಿ ಹಬ್ಬ ಕಾರ್ಯಕ್ರಮದಲ್ಲಾದಂತಹ ಪ್ರಸಂಗ ಇದು. ಕೆಆರ್ಪೇಟೆಯಲ್ಲಿ ವೇದಿಕೆಯಲ್ಲೇ ಎಚ್.ಡಿ. ಮಂಜು ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಈ ಆತ್ಮಹತ್ಯೆ ಹೇಳಿಕೆಗೆ ವೇದಿಕೆಯಲ್ಲಿದ್ದಂತಹ ಗಣ್ಯರೇ ಒಂದು ಕ್ಷಣ ಶಾಕ್ ಆದರು. ಆತ್ಮಹತ್ಯೆ ಮಾಡ್ಕೋತೀನಿ. ಒಂದು ವೇಳೆ ವಿ ಡಿ ಹರೀಶಿಂದ ಆಗ್ಲಿ, ಧರಣೇಶಿಂದ ಆಗ್ಲಿ, ಅವ್ರ ತಂದೆಯವರಿಂದ ಆಗ್ಲಿ 10,000 ದುಡ್ಡನ್ನ, ಕೇವಲ 10,000 ದುಡ್ಡನ್ನ, 1 ಕೋಟಿ ಅಲ್ಲ, 10,000 ದುಡ್ಡನ್ನ ನಾನು ಇಸ್ಕೊಂಡಿರೋದನ್ನ ರುಜುವಾತ್ ಪಡಿಸಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಡಿಸ್ಕೊಂಡು ಕತ್ತೆ ಮೇಲೆ ಕುಡ್ಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು, ಅಷ್ಟೇ ಅಲ್ಲ, ನಿಮ್ಮ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರೆ ತಡೀತೀರಿ, ನಾನು ಒಬ್ಬನೇ ಸಿಂಗಲ್ ಆಗಿ ಮನೆ ಒಳಗಡೆ ಡೋರ್ ಹಾಕೊಂಡು ನನಗೆ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಒಂದು ವೇಳೆ ಅವ್ರು ರುಜುವಾತ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡಿಸ್ಕೋತಾರೆ ಅವರು? ಯಾವ ಪದ ಬಳಸ್ಬೇಕು? ನಾನು ಜವಾಬ್ದಾರಸ್ಥರು ಜವಾಬ್ದಾರಿ ನಡ್ಕೋಬೇಕು. ಯಾರೇ ಆಗ್ಲಿ ಆಪಾದನೆ ಮಾಡೋದು ಈಸಿ. ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಆಪಾದನೆ ಮಾಡ್ತೀನಿ, ಅದನ್ನ ರುಜುವಾತ್ ಮಾಡ್ಬೇಕು. ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮನು ಫೋನ್ ಸಂಪರ್ಕದಲ್ಲಿ. ಮನು, ಎಚ್.ಡಿ. ಮಂಜು ಅವರು ಯಾಕೆ ಹಿಂಗಂದ್ರು? ಶರತ್ ನಿನ್ನೆ ಏನು ಕೇರ್ಪೇಟೆ ಪಟ್ಟಣದ APJ ಅಬ್ದುಲ್ ಕಲಾಂ ಅಭಿಮಾನಿಗಳ ಬಳಗದ ವತಿಯಿಂದ ಏನು ಕನ್ನಡ ರಾಜ್ಯೋತ್ಸವ ನಡೆದಂತ ಕಾರ್ಯಕ್ರಮದಲ್ಲಿ ಏನು ಅಂದ್ರೆ ಸ್ಥಳೀಯ ಶಾಸಕ ಎಚ್.ಡಿ. ಮಂಜು ಅವರವರು ಮುಖ್ಯ ಅತಿಥಿಯಾಗಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಏನು ಈ ಕಳೆದ ವಾರ ಹಿಂದೆಯಷ್ಟೇ ನಡೆದಂತ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಜೆಡಿಎಸ್ ಅಭ್ಯರ್ಥಿಯ ಬಳಿ ಹಣ ಇಸ್ಕೊಂಡಿದ್ದಾರೆ ಅಂತ ಏನು ವಿರೋಧಿಗಳು ಆರೋಪ ಮಾಡಿದ್ರು. ಆ ಆರೋಪಕ್ಕೆ ವಿರುದ್ಧವಾಗಿ ಗುಡುಗುತ್ತಿರುವಂತ ಸಂದರ್ಭದಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಒಂದು ಹೇಳಿಕೆಯನ್ನ ಶಾಸಕ ಎಚ್.ಡಿ. ಮಂಜು ಕೊಟ್ಟಿರುವಂತದ್ದು ಈಗ ಅದು ಸಾರ್ವಜನಿಕ ವಲಯದಲ್ಲಿ ಒಂದು ಆಕ್ರೋಶಕ್ಕೂ ಮತ್ತೆ ಬೇಸರಕ್ಕೂ ಕಾರಣ ಆಗಿದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಶಾಸಕರು ಸ್ವತಃ ಇಂತ ಯಾರೋ ವಿರೋಧಿಗಳಿಗೆ ಮಾತುಗಳಿಗೆ ಅವರ ತಾಟಿಯಲ್ಲೇ ಉತ್ತರ ಕೊಡ್ಬೇಕಾದಂತಹ ಶಾಸಕರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮಾತುಗಳನ್ನ ಆಡುವುದು ನಿಜಕ್ಕೂ ಬೇಸರದ ಸಂಗತಿ. ಅದಲ್ದೇನೆ ಏನಾದ್ರೂ ಈಗ ಯಾವುದೇ ಒಂದು ಘಟನೆಗೆ ರೈತರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕಾದಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಶಾಸಕರೇ ಮೈ ಮರೆತು ಸ್ವತಃ ಈ ಮಾತು ಹೇಳಿರುವುದು ಬಹಳ ಒಂದು ಸಾರ್ವಜನಿಕ ವಲಯದಲ್ಲಿ ಮತ್ತೆ ಪ್ರಜ್ಞಾವಂತ ವಲಯದಲ್ಲಿ ಒಂದು ಆಕ್ರೋಶಕ್ಕೂ ಕಾರಣ ಆಗ್ತಿದೆ. ಈಗ ಯಾವ್ದಾದ್ರು ಒಂದು ರಾಜಕೀಯ ವೇದಿಕೆಗಳಲ್ಲಿ ಮಾತಾಡಲಿ, ಮತ್ತೊಂದು ಗುಂಪು ಮಾತಾಡ್ತಿರೋದು, ಯಾವ್ದೋ ರಾಜಕೀಯ ವೇದಿಕೆಗಳಲ್ಲಿ ಮಾತಾಡಲಿ ಅಂತ ನುಡಿ ಹಬ್ಬದಲ್ಲಿ ಮಾತಾಡೋದು ನಿಜಕ್ಕೂ ಅವರು ಸ್ಥಾನಕ್ಕೆ ಗೌರವ ತರುವಂತದ್ದಲ್ಲ. ಇದನ್ನು ಮುಂದಿನ ದಿನಗಳೆಲ್ಲಾರು ಯಾವ ವೇದಿಕೆಯಲ್ಲಿ ಮಾತಾಡೋದು ಅರಿತು ಮಾತಾಡ್ಬೇಕು ಅಂತ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಮಾತುಗಳು ಕೇಳಿ ಬರ್ತಿದೆ. ಶರತ್, ಎಸ್, ಥ್ಯಾಂಕ್ ಯು ಮನು ಡೀಟೇಲ್ಸ್ಗಾಗಿ.